ನಮಸ್ಕಾರ. ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಮಧ್ಯಾಹ್ನ 3:30ಕ್ಕೆ ಪಥಸಂಚಲನ ಶುರುವಾಗಿ ಸಂಜೆ 5:45ಕ್ಕೆ ಮುಕ್ತಾಯ. 300 ಸ್ವಯಂ ಸೇವಕರು, 50 ಜನ ಬ್ಯಾಂಡ್ ಬಾರಿಸುವವರು ಸೇರಿ 350 ಜನ ಮಾತ್ರ ಪಾಲ್ಗೊಳ್ಳಲು ಸೂಚನೆ. ಪಥಸಂಚಲನ ಹಿನ್ನೆಲೆ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್. ಓರ್ವ ಎಸ್ಪಿ, 8 ಡಿವೈಎಸ್ಪಿ ಸೇರಿದಂತೆ 1500ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪಥಸಂಚಲನ ಮಾರ್ಗಗಳಲ್ಲಿ ಅತ್ಯಾಧುನಿಕ ಸಿಸಿ ಕ್ಯಾಮೆರಾ ಅಳವಡಿಕೆ. ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್. ದೆಹಲಿಯಿಂದ ಅನುಮತಿ ಪಡೆಯದೆ ವಾಪಸ್ಸಾದ ಸಿಎಂ ಸಿದ್ದರಾಮಯ್ಯ. ಕಬ್ಬು ವಿಚಾರವಾಗಿ ನಾಳೆ ಸಿಎಂ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಭೇಟಿ. ಸಿಎಂ ಜೊತೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಯಲ್ಲಿ ಲ್ಯಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಸಾಧ್ಯತೆ. ಎಲ್ಲಾ ಪ್ರಶ್ನೆಗೂ ಪಾರ್ಟಿ ಹೇಳಿದಂತೆ ನಡೆದುಕೊಳ್ತೇನೆ ಎಂದು ಸ್ಟೈಲ್ ಆಗಿ ಉತ್ತರಿಸಿದ್ದ ಡಿಕೆಶಿ. ಮೈಸೂರಿನಲ್ಲಿ ಕ್ರೂರಿ ಪತ್ನಿಯ ಸಂಚಿಗೆ ಅಮಾಯಕ ಪತಿ ದುರ್ಮರಣ. ದರೋಡೆ ಮಾದರಿ ಕೊಲೆಗೆ ಸ್ಕೆಚ್ ಹಾಕಿದ ಪತ್ನಿ. ಬಾಮೈದನ ಅಟ್ಟಹಾಸಕ್ಕೆ ರಾಜೇಂದ್ರ ಸಾವು. ಡ್ಯಾಗರ್ ಇರಿತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ರಾಜೇಂದ್ರ. ನಟಿಗೆ ಕಿರುಕುಳ ಆರೋಪದಲ್ಲಿ ಬಂಧನವಾಗಿದ್ದ ನಿರ್ಮಾಪಕ ಅರವಿಂದ್ ರೆಡ್ಡಿಗೆ ಜಾಮೀನು. ಆಕೆ ಮಾಡಿದ ಆರೋಪಗಳೆಲ್ಲ ಸುಳ್ಳು ಎನ್ನಲು ದಾಖಲೆ ಇವೆ. ಸಾಬೀತು ಮಾಡಲು ಬೇಕಾದ ದಾಖಲಾತಿ ನೀಡ್ತೇನೆಂದ ನಿರ್ಮಾಪಕ. ಶಿವಮೊಗ್ಗ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಅನುಮತಿಯ ಅನುಮಾನ. ಹಸಿರು ಪ್ರದೇಶ ಬಲಿಕೊಟ್ಟು 500 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಬೇಕಿಲ್ಲ. ಬಹುತೇಕ ಯೋಜನೆಗೆ ಅನುಮತಿ ಕಷ್ಟ ಸಾಧ್ಯ ಎಂದ ಸಂಸದ ಬಿವೈ ರಾಘವೇಂದ್ರ. ರೈತನ ಜಮೀನಿನಲ್ಲಿ ಬೆಳೆದಿದ್ದ ಭತ್ತದ ತೆನೆಗಳನ್ನು ಕಟಾವು ಮಾಡಿ ಕದ್ದೊಯ್ದ ಕಳ್ಳರು. ಕೊಪ್ಪಳದ ಹಿಟ್ನಾಳ ಗ್ರಾಮದ ರೈತ ಯಮನೂರಪ್ಪರ 25 ಚೀಲ ಭತ್ತ ಕಳವು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಚಿಕ್ಕಮಗಳೂರಿನ ಮಾಗಲು ಗ್ರಾಮದಲ್ಲಿ ಅದ್ದೂರಿ ಕಾರ್ತಿಕ ದೀಪೋತ್ಸವ. ದೀಪೋತ್ಸವದ ಪ್ರಯುಕ್ತ ಇಡೀ ಗ್ರಾಮಕ್ಕೆ ದೀಪಗಳ ಅಲಂಕಾರ. ಪವಿತ್ರ ದೀಪೋತ್ಸವ ಮತ್ತು ದೈವಗಳ ದರ್ಶನ ಕಣ್ತುಂಬಿಕೊಂಡ ಅಕ್ಕಪಕ್ಕದ ಗ್ರಾಮಸ್ಥರು. ಬಂಡೆ ಕುಸಿದು ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಸಾವು. ಹಲವಾರು ಕಾರ್ಮಿಕರು ಬಂಡೆಯಡಿ ಸಿಲುಕಿರುವ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆ. ಉತ್ತರ ಪ್ರದೇಶದ ದಲಾ ಪ್ರದೇಶದಲ್ಲಿರುವ ಕಲ್ಲು ಗಣಿಗಾರಿಕೆಯಲ್ಲಿ ಘಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.